ಅಂತ ಅಹಂಕಾರ ಮಾಡಿ ತೋರಿಸಲ್ಲ. ಯಾಕಂದ್ರೆ ದೇವಸ್ಥಾನ ಯಾರ್ದು ಅಲ್ಲ, ನಮ್ಮ ಸ್ವಂತ ದೇವಸ್ಥಾನ, ನಾವು ನಮಗೆ ಸಿಕ್ಕಿರೋದು. ನಾನು ಹಿಂಗೆ ತೋರಿಸ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ, ದುಡ್ಡು ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಶಿವಣ್ಣ ಅಂತ ಪಂಚಪೀಠದವರು ವೈನರ್ ಬರ್ತಾರೆ, ಅವ್ನಿಗೆ ಆಟೋಮೆಟಿಕಲ್ ಕಾಲ್ ಬರುತ್ತೆ, ಕೈ ಹಾಕ್ತಿದ್ದೀನಿ ಈ ಚೇಟ್ ಹಾಕಿದಂಗೆ ಆ ಪುಣ್ಯಾತ್ಮ ಫೇಸ್ಬುಕ್ ಎತ್ತಾನೆ ನಾವು ಬಡಬಗ್ರು ತೋರ್ಸೋಣ ಅಂತ. ಆಂಧ್ರದ ಬರ್ತಾನೆ, ಒಂದು ಕಣ್ಣು ಬಂದ್ಬಿಡುತ್ತೆ ಈಗ ಕರ್ನೂಲ್ ಹಳ್ಳಿ, ಅವನು ನನ್ನ ಫೋಟೋ ಮಾಡ್ತಾ ಹೋಗ್ತಾನೆ. ಚಿಕ್ಕನಾಯಕನಹಳ್ಳಿ ಹುಡುಗ ಮಂಜು ಅಂತ ಮಾತು ಬರುತ್ತೆ, ಅವ್ನು ನನಗೆ ಅರೆ ಹೊಡಿತಾ ಬರ್ತಾನೆ. ಇವನು ತಾಯಿ ಹೊಸ ಇವ್ನು ಬರ್ತಾನೆ, ಎಂಟು ಹೊಸ ಬರ್ತಾರೆ, ಹಂಗೆ ನಮ್ಮ ಅಣ್ಣ ಸಪೋರ್ಟಿ ಬರುತ್ತೆ. ಇಲ್ಲಿ ನನಗೆ ನನ್ನ ಮಂಚನೆ ಮಾಡಿದ್ರೆ ಪುಣ್ಯತ್ವ ಮಂಚ ಮಾಡ್ತಾರೆ. ಈ ಥರ ಒಬ್ಬೊಬ್ಬರೇ ಬರ್ತಾ ಇರ್ತಾರೆ. ಹಂಗಾಗಿ ಏನು ಜನಕ್ಕೆ ಅನುಕೂಲ ಅಂತ ಮಾಡಿದ್ದಂಗೆ ಅಲ್ಲಪ್ಪ. ನಾವು ಇದುವರೆಗೂ ಯಾರು ನನ್ನ ಇತಿಹಾಸ ನಂಗೆ ಗೊತ್ತಿರೋ ಒಬ್ಬರು ಅಂತ ಕೇಳಿಲ್ಲ, ಕೇಳೋದಿಲ್ಲ. ನಾನು ಕೇಳೋದು ಒಂದೇ, ಅವ್ರ ಪ್ರೀತಿ, ಅವ್ರ ವಿಶ್ವಾಸ. ಅವಳ ಅಣ್ಣ ಅಂದರು, ತಂಗಿ ಅಂದರು, ಬೆಲೆ ಕಟ್ಟೋಕ್ಕಾಗೋದೇ ಇಲ್ಲ. ನಂದು ಒಂದು ಉದ್ದೇಶ ಇದೆ, ಹಿಂಗೆ ಇನ್ನೂ ಹೇಳ್ತೀನಿ, ಯಾವುದೇ ಊರಲ್ಲಿ ಯಾವುದೇ ಸಮಾರಂಭದಲ್ಲಿ ಯಾವನೇ ಮಾಡಿರೋ ದಯವಿಟ್ಟು ರೋಡ್ನ ಬ್ಲ್ಯಾಕ್ ಮಾಡಬೇಡಿ, ರಸ್ತೆ ಬ್ಲ್ಯಾಕ್ ಮಾಡಿ ಜನಕ್ಕೆ ತೊಂದರೆ ಕೊಡಬೇಡಿ. ಯಾಕೆಂದರೆ ಆಂಬುಲೆನ್ಸ್ ಬರ್ತಾ ಇರುತ್ತೆ, ಯಾರು ಹುಷಾರೇ ಬರ್ತಾ ಇರ್ತಾರೆ. ಆಂಬುಲೆನ್ಸೇ ಬರ್ಬೇಕು ಪೇಷಂಟ್ ಅಂತ ಏನಿಲ್ಲ.